ಬ್ರೋಕರ್ಗಳು ನಿಮ್ಗೆ ಒಂದೊಳ್ಳೆ ಮನೆ ತೋರಿಸ್ತಾರೆ, ಆದ್ರೆ ಅದಕ್ಕೆ ತಕ್ಕಂತೆ ಚಾರ್ಜ್ ಕೂಡ ಮಾಡ್ತಾರಲ್ವಾ. ಹಾಗಾಗಿ ನೀವು ಬ್ರೋಕರ್ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿ. ಆದ್ರೆ ಮನೆ ವಿಚಾರವಾಗಿ ಅದರ ರೆಂಟ್, ಅದ್ರ ಸೆಕ್ಯೂರಿಟಿ ಡೆಪಾಸಿಟ್ ಬಗ್ಗೆ ಮನೆ ಓನರ್ ಹತ್ರ ಡೈರೆಕ್ಟ್ ಆಗಿ ನೀವು ಮಾತಾಡಿ. ಆದ್ರೆ ಎಲ್ಲದಕ್ಕೂ ಮೊದಲು ನೀವು ಮನೆ ತೋರಿಸಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಅಂತ ನೀವು ಬ್ರೋಕರ್ ಹತ್ರ ತಪ್ಪದೆ ಕೇಳಲೇಬೇಕು. ಏಕಂದ್ರೆ ಜಾಸ್ತಿ ಹಣ ವೇಸ್ಟ್ ಮಾಡ್ಕೊಳ್ಬಾರ್ದಲ್ವಾ, ಆ ಕಾರಣಕ್ಕೋಸ್ಕರ. ಅದು ಅಲ್ಲದೆ ಬ್ರೋಕರ್ಗಳು ನಿಮ್ಗೆ ಮನೆ ತೋರಿಸ್ತಾರೆ ಅಂದ ಮಾತ್ರಕ್ಕೆ ನೀವು ಆ ಮನೆನ ಬಾಡಿಗೆಗೆ ತಗೊಳ್ಳೇಬೇಕಂತ ಏನು ಇಲ್ಲ. ನಿಮ್ಗೆ ಎಷ್ಟಾದ್ರೂ ತಗೊಳ್ಬಹುದು ಅಥವಾ ಬೇರೆ ಮನೆ ತೋರಿಸಿಕ್ಕೆ ಹೇಳ್ಬೋದು. ನೀವು ಬ್ರೋಕರ್ ಹತ್ರ ಹೋಗೋದಕ್ಕೂ ಮೊದಲು ನೀವೇ ಸ್ವಪ್ರಯತ್ನದಿಂದ ಮನೆ ಹುಡುಕುದು ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆದ್ರೆ ನಂಗೆ ಗೊತ್ತು ನಿಮಗೆ ನೀವೇ ಹೋಗಿ ಮನೆ ಹುಡುಕು ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಿಮ್ಮ ಮನೇಲಿ ಎಲ್ಲರೂ ಕೆಲಸ ಹೋಗ್ತಾರೆ, ಹಾಗಾಗಿ ಮನೆ ಹುಡುಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನೀವೇ ಮನೆ ಹುಡುಕಿದ್ರೆ ನಿಮಗೊಂದು ಆತ್ಮ ತೃಪ್ತಿ ಅನ್ನೋದಿರುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ತಪ್ಪದೆ ನಮ್ಮ ಚಾನಲ್ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಮನೆ ಹೇಗೆ ಹುಡುಕಬೇಕು ಅನ್ನೋದನ್ನ ನೋಡೋಣ.